ತಿಂಗಳ ಮಕ್ಕಳಿಗೆ ಹಾಲಲ್ಲಿ ಸ್ವಲ್ಪ ಎದು ಬಿಟ್ಟು ಆಮೇಲೆ ತಿನ್ನಿಸ್ಬೇಕು. ಇದು ಹಾಲಲ್ಲಿ ಅದ್ದಿ ತಿನ್ನಿಸೋದು. ಅದ್ದಿ ಇಟ್ಬೇಕು ಒಂದು 5 ನಿಮಿಷ, ಆಮೇಲೆ ತಿನ್ನಿಸ್ಬೇಕು ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಇದೇ ಜಾಸ್ತಿ ತಿನ್ಸಿರೋದು ನಾವು. ಇದು ಮಾಡೋದು ಸಜ್ಜಿ ರೊಟ್ಟಿ. ಎಷ್ಟಾಗುತ್ತೋ ಅಷ್ಟು ಹಾಕೊಂಡ್ಬಿಟ್ಟು ಅಷ್ಟು ಬಿಸಿನೀರು ಇಟ್ಬಿಟ್ಟು ನಾವು ರೊಟ್ಟಿ ಮಾಡ್ತೀವಿ. ಸ್ವಲ್ಪ ಇವತ್ತು ನಮಗೆ ಸ್ವಲ್ಪ ಒಂದು ಜಾಸ್ತಿ ಇದೆ, ಅದಕ್ಕೆ ನಾನು ಕಮ್ಮಿ ಮಾಡ್ತಾಯಿದ್ದೀನಿ. ಓಕೆ, ಕಮ್ಮಿ ಮಾಡ್ತಾಯಿದ್ದೀನಿ. ಬಿಸಿ ಹಾಕ್ಬಿಟ್ರೆ ತೊಗೊಬಂದು ಇದ್ರ ಒಳಗಡೆ ಹಾಕ್ಬಿಡೋದು. ಸಜ್ಜೆ ರೊಟ್ಟಿ ಬಾಜ್ರದಿಂದ ಮಾಡೋದಲ್ಲ? ಹಾಂ, ಬಾದ್ರಲಿಂದ ಮಾಡೋದು ಸಜ್ಜಿ ರೊಟ್ಟಿ. ಬಾದ್ರಲ್ಲ ಅವತ್ತು ಮಾಡಿರೋದು ಜೋಳ ರೊಟ್ಟಿ, ಇವತ್ತು ಮಾಡ್ತಾ ಇರೋದು ಸಜ್ಜಿ ರೊಟ್ಟಿ. ನೀರು ಒಳ್ಳೆ ಕುದಿಬೇಕಲ್ವಾ? ಚೆನ್ನಾಗಿ ಕುದಿಬೇಕು ನೀರು. ಚೆನ್ನಾಗಿ ಕುದ್ರೆ ಬೇಗ ಬರುತ್ತೆ. ಇಲ್ಲಾಂದರೆ ಎಲ್ಲ ಹರ್ಕೊಂಬಂದ್ಬಿಡುತ್ತೆಲ್ಲ, ಚೆನ್ನಾಗಿ ಆಗಿಲ್ಲ ಅಂದರೆ. ನಮಗೆ ಲೇಟ್ ಆಗತ್ತೆ ಅದು ಜೋಡ್ಸ್ಕೊಂಡು ಮಾಡೋಕ್ಕೆ. ಬಿಸಿಯಾಗಿ ಬಂದರೆ ಬೇಗ ಬಂದ್ಬಿಡುತ್ತೆ. ಇಷ್ಟು ಮಾಡಿಕೊಂಡ್ರೆ ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಬೋದು. ಅದು ಯಾವಾಗಲೂ ಹೀಗೆ ರೌಂಡ್ ಮಾಡಿನೇ ಹಾಕ್ಕೋಬೇಕಾ? ಹಾಂ, ರೌಂಡ್ ಮಾಡಿನ ನಾವು ಹಿಂಗೆ ಮಾಡಿ ಇಟ್ಬಿಟ್ರೆ ಹಾರೋಗಿದ್ರೆ ಬರಲ್ಲ. ಹಾಂ ಹಾಂ. ನೀವು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀರಾ ಈ ರೊಟ್ಟಿ? ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀವಿ. ಎಷ್ಟು ವಯಸ್ಸಿಂದ? ಎಲ್ಲ ನಮ್ಮ ತಾಯಿ ಕಲಿಸ್ಕೊಟ್ಟಿರೋದೆಲ್ಲ. ಹಾಂ ಹಾಂ. ಇದೇ ಮಳೆ ಬೇಕು ನಮ್ಮ ಊರ ಕಡೆ. ಹಾಂ ಹಾಂ. ನಮ್ಮ ಅಕ್ಕ ಅವ್ರು ಜಾಸ್ತಿ ಇದ್ದಿದ್ರು, ಅದಕ್ಕಿಂತ ಇಷ್ಟು ದಿವಸ ಏನು ಮಾಡಿಲ್ಲ. ನಾನು 10 ವಯಸ್ಸಾಗಿದ ಮೇಲೆ ಮಾಡ್ಕೊಂಡಿದ್ದೀನಿ. ಇದು ಯಾವ ಪಲ್ಯದ ಜೊತೆ ಚೆನ್ನಾಗಿರುತ್ತೆ? ಇದು ಯಾವ್ದನ್ನಾರು ಮಾಡಿ, ಆಲೂಗಡ್ಡೆ ಈರುಳ್ಳಿ ಟೊಮೆಟೊ ಯಾವ್ದನ್ನ ಅದ್ರ ಮೇಲೆ ಚೆನ್ನಾಗಿ ಆಗುತ್ತೆ. ಎಣ್ಣೆಗಾಯಿನೂ ಚೆನ್ನಾಗಿರುತ್ತೆ? ಎಣ್ಣೆಗಾಯಿನೂ ಚೆನ್ನಾಗಿ ಆಗುತ್ತೆ. ನಮಗೆ ಎಷ್ಟು ಬೇಗ ಅಷ್ಟು ಆಗುತ್ತೆ. ಒಂದು ಟೊಮೆಟ ಈರುಳ್ಳಿ ಕಟ್ ಮಾಡಿ ಅದು ಒಗ್ಗರಣೆ ಕೊಟ್ಬಿಟ್ಟು ಅದ್ರೊಳಗಡೆ ಶೇಂಗದ ಬೀಜ ಹಾಕ್ಬಿಟ್ಟು ಪುಡಿ ಹಾಕ್ಬಿಟ್ಟು ಮಾಡ್ಕೊಳೋದು. ತಿನ್ನಕ್ಕೆ ಶೇಂಗಾ ಪುಡಿ ಮೊದಲೇ ಮಾಡಿ ಇಟ್ಕೊತೀರ ನೀವು? ನಾವು ಊರ್ಲಿಂದ್ರೆ ಮಾಡ್ಕೊಳ್ತೀವಿ. ಅಲ್ಲೇ ಇದೆ ನಮ್ದು ಹೋಳ್ಕಳ್ಳೆ, ಅದರಲ್ಲೇ ಜಜ್ಕೊಂಡು ಅಲ್ಲೇ ಮಾಡ್ಕೊಳ್ತೀವಿ ಮಿಕ್ಸರ್ ಒಳಗಡೆ. ಇಲ್ಲಿ ಅಂದರೆ ಏನಿಲ್ಲ, ನಾವು ಮಾಡ್ಕೊಂಬರ್ತೀವಿ. ಖಾಲಿ ಆಗಿದ್ಮೇಲೆ ಇಲ್ಲಿ ಗಿಲಾಸ್ ಒಳಗಡೆ ಹಾಕಿ ಮಾಡ್ಕೊಳ್ತೀವಿ. ಹುರಿದ್ಬಿಟ್ಟು ಶೇಂಗದ ಬೀಜ ಹುರಿದ್ಬಿಟ್ಟು ಈ ಥರ ಹಂಚ ಮೇಲೆ ಹಾಕಿ ಹುರಿದ್ಬಿಟ್ಟು ಆಮೇಲೆ ಮಾಡ್ಕೊಳ್ತೀವಿ. ನಾವಂದ್ರೆ ಇದು ಕಲ್ ಮೇಲೆ ಜಾಸ್ತಿ ಮಾಡೋದು. ಇದು ಅಂದ್ರೆ ಬೇರೆ ಬೇರೆ ಕಡೆ ಹೋಗ್ಬಿಡ್ತೀವಿ, ಕಲ್ಲು ಹಾಕೊಳಕ್ ಆಗಲ್ಲ ಅಂತ ನಾನು ಇದು ಹಲ್ಗೆ ಪೀಸ್ ಮಾಡಿರೋದು. ಓಕೆ, ಇಲ್ಲಾಂದ್ರೆ ಕಲ್ ಮೇಲೆ ಮಾಡ್ಕೊತೀವಿ? ಕಲ್ ಮೇಲೆನೇ ಮಾಡ್ಕೊಂತೀವಿ ಊರ್ ಕಡೆ ಎಲ್ಲ, ಕಲ್ ಮೇಲೆ.
ನಾರ್ಮಲ್ ಕಾಟನ್ ಬಟ್ಟೆಲೂ ಹೀಗೆ ಇಟ್ಟು ನಾರ್ಮಲ್ ಯಾವ್ದನ್ನ ಕಾಟನ್ ಬಟ್ಟೆ ಅದರಲ್ಲಿ ನಾವು ಕಟ್ ಮಾಡ್ಕೊಳೋದು ಇದು. ಹಾಂ ಚಿಕ್ಕದಂದ್ರೆ ಚಿಕ್ಕದು, ದೊಡ್ಡದಂದ್ರೆ ದೊಡ್ಡದು, ಹಾಂ ಹಾಂ ಎಷ್ಟು ಬೇಕಂಗೆ ಮಾಡ್ಕೋಬೋದು. ಅಂಟದ ಹಾಗೆ ಅಲ್ವಾ? ಅಂತಲ್ಲ ಹಾಂ ಅಂದ್ರೆ ಇದ್ರ ಬುಡಕ್ ಮಾಡ್ಬಿಟ್ರೆ ಅವಾಗ ಎತ್ಬಿಟ್ಟು ಕೆಳಗಡೆ ಹಿಟ್ಟು ಹಾಕೋಬೇಕು. ಇದು ಮಾಡಿದ್ರೆ ಆಯ್ತು, ಹಿಟ್ಟು ಹಾಕೋದೇ ಇಲ್ಲ, ಹಿಟ್ಟು ಹಾಕೋದೇ ಇಲ್ಲ. ಒಂದೇ ಸರ್ತಿ ಬಂದ್ಬಿಡುತ್ತೆ. ಈ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿಗಿಂತ ಸ್ವಲ್ಪ ಬಣ್ಣ ಬೇರೆ ಅಲ್ವಾ? ಬಣ್ಣ ಬೇರೆ. ಇದು ಬತ್ ನೋಡಿ ಹಾಕಿದ್ಮೇಲೆ ಬಣ್ಣ ಬೇರೆ. ಇದು ಅಂದ್ರೆ ಸ್ವಲ್ಪ ಕಪ್ಪಗೆ ಬರುತ್ತೆ, ಅದಂದ್ರೆ ಸ್ವಲ್ಪ ಬೆಳ್ಳಗೆ ಬರುತ್ತೆ. ಹೌದು ಹೌದು. ನಾವು ಅಕ್ಕಿ ಮಿಕ್ಸ್ ಮಾಡಿದ್ರೆ ಇನ್ನ ಚೆನ್ನಾಗಿ ಬೆಳ್ಳಗೆ ಬರುತ್ತೆ. ನಾವು ಅಕ್ಕಿ ಹಾಕಿಲ್ಲ, ಅಕ್ಕಿ ತಗೊಂಬಂದಿಲ್ಲ, ದೀಪಾವಳಿ ಅಕ್ಕಿ ಹಾಕೋಬೇಕು. ಅದು ಹಾಕಿದ್ರೆ ಇನ್ನ ಚೆನ್ನಾಗಿ ಬರುತ್ತೆ. ಅವ್ರ ಜಮೀನಲ್ಲಿ ಹಾಕಿದ್ರೆ ಅವ್ರು ನೀರು ಬಿಡ್ತಾರೆ, ಅದು ಬೆಳ್ಳಗಾಗಿ ಬರುತ್ತೆ. ಇದು ನಮ್ಮ ಜಮೀನಲ್ಲಿ ಮಳೆ ನೀರು ಬರಬೇಕು, ನಾವು ನೋಡ್ಕೋಬೇಕು ಅಷ್ಟೇ. ಅದರಲ್ಲಿ ಇದು ಓ, ನೀರು ಚೆನ್ನಾಗಿ ಹಾಕಿದ್ರೆ ಬಿಳಿ ಕಲರ್ ಆಗುತ್ತೆ. ಇದು ನಿಮ್ಮ ಜಮೀನಲ್ಲೇ ಬೆಳೆದಿರೋ? ನಮ್ಮ ಜಮೀನಲ್ಲಿ ಬೆಳೆದಿರೋದು ಇದು. ಇದು ಜೋಳ ನಮ್ಮ ಜಮೀನಲ್ಲಿ ಬೆಳೆದಿರೋದು. ಮಳೆಗಾಲದಲ್ಲಿ ಮಾತ್ರ ಮಳೆ ಬರುತ್ತೆ ನಿಮ್ಮ? ಮಳೆಗಾಲದಲ್ಲಿ ಮಾತ್ರ ಅಷ್ಟೇ, ಇಲ್ಲ ಈ ಬಿಸಿಲು ಕಾಲದಲ್ಲಿ ಈಗೇನಿಲ್ಲ ಅಷ್ಟೇ. ಮಳೆಗಾಲ ಬಂದ್ರೆ ಹಾಕೋಣದು. ಈ ಬೋರ್ ಹಾಕೊಂಡಿದ್ರೆ ಅವ್ರ ಜಮೀನಲ್ಲಿ ಹಾಕಿದ್ದಾರೆ, ಕೆಲವು ಆದಮಿ ಹಾಕೊಂಡಿದ್ದಾರೆ. ಜನಗಳು ಜಾಸ್ತಿ ಇದ್ದಾರೆ, ಅವ್ರ ಬೋರ್ ಇದ್ದಾರೆ ನೋಡಿ, ಅವ್ರು ಹಾಕ್ಸ್ಕೊಂಡಿದ್ದಾರೆ. ಬೋರ್ ಇಲ್ಲ, ನಾವು ಅಷ್ಟೇ. ಮಳೆಗಾಲ ಯಾವ ತಿಂಗಳಿಂದ ಯಾವ ತಿಂಗಳ ತನಕ ಅಲ್ಲಿ ನಿಮ್ಮ ಊರಲ್ಲಿ? ಉಗಾದಿ ಆದ್ಮೇಲೆ ಬಸಿಗೆಂಟಿಂದ ಸ್ಟಾರ್ಟ್. ಅವಾಗಿಂದ ಗಾಳಿ ನೀರು ಅವಾಗಿಂದ ಸ್ಟಾರ್ಟ್. ಆ ಟೈಮಲ್ಲಿ ನಾವು ಹೋಗಿ ಜಮೀನಿಗೆ ಹಾಕಿ ಬರಬೇಕು. ಗ್ಯಾಸ್ ಮೇಲೆ ಅಂದ್ರೆ ಸರಿಯಾಗಿ ಬರಲ್ಲ ಇದು. ಒಲಿ ಮೇಲೆ ಅಂದ್ರೆ ಚೆನ್ನಾಗಿ ರೌಂಡ್ ಆಗಿ ಇರುವಾಗ ಬರ್ತಿದ್ದು. ಗ್ಯಾಸ್ ಮೇಲೆ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಇರಬೇಕು. ಇದ್ರ ಮೇಲೆ ಅಂದ್ರೆ ರೌಂಡ್ ಆಗಿ ಬರುತ್ತಾ, ಅದ್ರ ಮೇಲೆ ಬೇಗ ಆಗ್ಬಿಡುತ್ತೆ. ಇದು ಬೆಂಕಿ ಈ ತರ ಜೋರ್ ಸುಡಬೇಕಾ? ಜೋರೇನಿಲ್ಲ, ಮೀಡಿಯಂ ಆಗಿ. ಟೈಮ್ ಆಗತ್ತೆ ಕೆಲ್ಸಕ್ಕಂತ ನೀವು ಬೇಗ ಹಾಕ್ತೀರ, ಫಾಸ್ಟ್ ಆಗಿ ಇಟ್ಬಿಟ್ಟಿದ್ದೀರಾ. ಕೆಲ್ಸಕ್ಕೆ ಟೈಮ್ ಆಗತ್ತ ಅಂತ ಬೇಗ ಹಾಕ್ತೀರ. ನಾವು ಪಾಪ ನೀರು ಕಾಸಬೇಕು ಸ್ನಾನ ಮಾಡ್ಸಕ್ಕೆ, ಅದಕ್ಕೆ ಬೇಗ ಹಾಕ್ತೀರ. ಇಲ್ಲಾಂದ್ರೆ ಸ್ವಲ್ಪ ಸಣ್ಣಕ್ಕೆ ಇಡ್ಬೋದು. ಇರ್ಬೋದು. ಇವತ್ತು ಬೇರೆ ಮೂಲ ದಿವಸ ತಾನೆ ಸ್ನಾನ ಎಲ್ಲರೂ ಮಾಡಬೇಕು, ಅದಕ್ಕೋಸ್ಕರ ನಾನು ಬೇಗ ಹಾಕ್ತೀರ. ಅಂದ್ರೆ ಇದು ಈ ತರ ಜೋರಾಗಿ ಇಟ್ರೆ ಅಭ್ಯಾಸ ಇರೋರ್ಗೆ ಮಾತ್ರ ಆಗ್ಬೋದು ಅಷ್ಟೇ, ಇಲ್ಲಾಂದ್ರೆ ಕೈ ಸುಡಬಹುದು. ಅದಕ್ಕೆ ಹೌದು. ಗ್ಯಾಸಲ್ಲಿ ಮಾಡ್ತಿದ್ರೆ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೋಬೇಕಲ್ಲ? ಸಣ್ಣಕ್ಕೆ ಮಾಡಬೇಕು, ಸಣ್ಣ ಸಣ್ಣ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಮಾಡ್ಕೊಂಡ್ರೆ. ಇದು ಒಂದ್ಸತಿ ಹೋಗ್ಲಿ ಗ್ಯಾಸ್ ಮೇಲೆ ಮಾಡ್ಸೋದು ನೀನು ತೋರಿಸ್ತೀನಿ. ಅದು ಸ್ವಲ್ಪ ಫಾಸ್ಟ್ ಆಗಿ ಬಿಟ್ರೆ ಗ್ಯಾಸನ್ನು ಖಾಲಿ ಆಗುತ್ತೆ, ಅದು ರೊಟ್ಟಿನ ಬೇಗ ಅನ್ನಲ್ಲ. ಸಜ್ಜೆ ರೊಟ್ಟಿ ಮಾಡಲಿಕ್ಕೆ ಹೇಳಿಕೊಟ್ಟ ಲಕ್ಷ್ಮಿ ಅಕ್ಕನವರಿಗೆ ಧನ್ಯವಾದಗಳು. ಒಂದು ದಿವಸ ಚಪಾತಿ ತೋರಿಸ್ಬಿಡ್ತೀನಿ.